1,00,000 ಕೊಟ್ಟಿದ್ದೀನಿ ಅಂದ್ಬಿಟ್ಟು ಪೈಪನ್ನು ತಗೊಂಡೋಗಿ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಮನೇಲೆ ಇಡ್ತಾನೆ, ಮಣ್ಣಿಗೆ ಬಿಸಾಕ್ಬಿಟ್ಟು ಹೋಗ್ತಾನೆ. ಒಂದು ಪ್ಯಾಕೆಟ್ ಗೊಬ್ಬರ ತಗೊಳ್ತಾನೆ ಅಥವಾ ಒಂದು ಪ್ಯಾಕೆಟ್ ಬಿತ್ತನೆ ತಗೊಳ್ತಾನೆ, ಬಿಸಾಕ್ಬಿಟ್ಟು ಏನು ಮಾಡ್ತಾನೆ, ಹೋಗ್ತಾನೆ. ಮಳೆ ಬಿದ್ದರೂ ಧೈರ್ಯವಾಗಿರ್ತಾನೆ, ಬೆಳೆ ಹೋದ್ರೂ ಧೈರ್ಯ. ಬಾಕಿ ಇರೋರು ಹೇಳಿದ್ರೆ ಏನಪ್ಪ ಆಗೋಯ್ತು, ಮುಂದೆ ಫ್ಯೂಚರ್ ಏನಪ್ಪ, EMI ಏನಪ್ಪ ಅಂತಾನೆ. ಅವನೇ ಹೋಗ ಉರುಳಿಲ್ ಬರ್ದಿದ್ರೆ ಜೋಳದಲ್ಲಿ ತಗೊಂಡು. ಆದರೂ ನೋಡಿ ಅವನ ನೀವು ಸಂತೆಯಲ್ಲಿ ವ್ಯಾಪಾರ ಕೂತವನ, ಇವನು ರೈತನ ವ್ಯಾಪಾರಿನ ನೀವು ಕಂಡುಹಿಡಿಬೋದು. ಹೇಗೆ ಅವನೊಂದು ಗ್ರಾಮ ಕರೆಕ್ಟಾಗಿ ಲೆಕ್ಕ ಹಾಕ್ತಾನೆ ವ್ಯಾಪಾರಿ. ರೈತ ತಗೊಂಡೋಗಿ ತಿನ್ರಿ ಅಂದ್ಬಿಟ್ಟು ಒಂದು ಇಡೀ ಜಾಸ್ತಿನೇ ಕೊಡ್ತಾನೆ. ಅವನ್ನ ನಾವು ತಿಳ್ಕೊಬೇಕು, ಅವ್ನು ಯಾರು, ರೈತ. ಅದಕ್ಕೆ ರೀ ಅವನ ಅನ್ನದಾತ ಅಂತ ಹೇಳೋದು. ಯಾಕೆ ಅವನು ಆಸೆಗಾಗಿ ವಿಷ ಹಾಕಿ ಕಲ್ತ್ಕೊಂಡ್ಬಿಟ್ಟು ಅವ್ನು ಬಿಟ್ಟರೆ ಅವ್ನು ನಿಜವಾದ ಅನ್ನ. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನು ಬಿಡುವುದೇ ಇಲ್ಲ. ಸೈನಿಕರು ಮುತ್ತಿಗೆ ಆಗಲಿ, ಅವನು ಕಾಯಕ ಅವ್ನು ಮಾಡ್ತಾನೆ. ಅನ್ನ ದೇವರ ಮುಂದೆ ಅನ್ಯ ದೇವರೇ ಇಲ್ಲಯ್ಯ. ಅನ್ನ ದೇವರಿದ್ದಾನಲ್ಲ, ಅವನ ಮುಂದೆ ಅನ್ಯ ದೇವರಿಲ್ಲ. ಫಸ್ಟು ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಪ್ರಾಣ ಇದ್ದರೆ ಪರಾಕ್ರಮ ತೋರಿಸ್ಬೋದು. ಈ ಎಕ್ಕದ ಎಲೆ ಎಂಥ ಉಪಯೋಗ ಬರ್ತದೆ ಅಂದರೆ, ನೀವೆಲ್ಲರೂ ಮುಂದೆ ಯಾವುದಾದ್ರೂ ಗಿಡ ನೆಡೋದಾದರೆ, ನಾವು ಗಿಡ ನೆಡೋ ಮೆಥಡ್ ಹೇಳ್ತೀವಿ. ಗುಂಡಿ ತೆಗೆಯೋದು. ಗುಂಡಿ ಎಷ್ಟು ತೆಗಿಬೇಕಂದ್ರೆ, ನಾವು ಯಾವುದು ಪ್ಲಾಸ್ಟಿಕ್, ಯಾರಪ್ಪ ಅಲ್ಲಿ ಏನಲ್ಲಿ ಯಾಕೆಂದರೆ ಪ್ರತಿ ಕ್ಲಾಸಲ್ಲಿ ನಾನು 4 ಜನರನ್ನು ಹೊರಗಡೆ ಕಳಿಸೋದು ಅಭ್ಯಾಸ. ಏನಿಲ್ಲ, ನನಗೇನಿಲ್ಲ, ನೀವು ವೆಂಕಟೇಶ್ವರ ಜೊತೆಲಿ ಆಮೇಲೆ ಮಾತಾಡ್ಕೋಬೋದು. 4 ಜನ ನಾನು ವಾಪಸ್ ಕಳಿಸ್ತೀನಿ. ಯಾಕೆಂತ ಹೇಳಿದ್ರೆ ಇದು ಆಮೇಲೆ ಇನ್ನೊಂದು ಸಲ 2ನೇ ಸಲ ನಾವು ಕ್ಲಾಸಿಗೆ ಸೇರಿಸಲ್ಲ. ಯಾಕೆಂದರೆ ಒಂದೇ ಅವಕಾಶ. ಇನ್ನು ಬೇರೆಯವ್ರಿಗೆಲ್ಲ ನಾವು ಹೇಳಬೇಕಲ್ವ. ನಿಮ್ಗೇನಾದ್ರು ಆಗಲಿಲ್ಲ, ಕಷ್ಟ ಆಯಿತು ಅಂದರೆ ಅಲ್ಲಿ ಆರಾಮಲ್ಲಿ ಕೂತ್ಕೋಬೋದು. ಬಾಕಿ ನೀ ನಡೆಯುವ ಹಾದಿಯಲ್ಲಿ ನಗು ಹೂವು ಬಾಡದಿರಲಿ. ನೀ ನಡೆಯುವ ಹಾದಿಯಲ್ಲಿ ನಗು ಹೂವು ಬಾಡದಿರಲಿ. ನೀನು ಹೋಗೋ ಮಾರ್ಗದಲ್ಲಿ ಇನ್ನೊಬ್ರಿಗೆ ತೊಂದರೆ ಆಗ್ಬೋದು, ಅನ್ಯಾಯ ಆಗ್ಬೋದು. ಅದಕ್ಕಿಂತ ದೊಡ್ಡ ಪೂಜೆನೇ ಇಲ್ಲ ಭೂಮಿ ಮೇಲೆ. ಒಬ್ಬರನ್ನ ನೋಯಿಸ್ತೇ ಇರೋದು, ಒಬ್ಬರನ್ನ, ಅದಕ್ಕಿಂತ ದೊಡ್ಡ ಸೇವೆ, ಯಾಗ, ಯಜ್ಞ ಏನೂ ಇಲ್ಲ. ಗೊತ್ತಾಗ್ತಲ್ಲ. ಈ ಎಕ್ಕದೆ ನಾವೇನು ಮಾಡೋದು, ಪ್ಲಾಸ್ಟಿಕ್ ಅವರಿಂದ ಗಿಡ ಎಷ್ಟಿದೆ ಅಷ್ಟು ತಗೊಳ್ಳೋದು, ಅಷ್ಟೇ ಗುಂಡಿ ತೆಗೆಯೋದು, ಪ್ಲಾಸ್ಟಿಕ್ ಅವ್ರನ್ನ ತೆಗೆದು ಹೊರಗಡೆ ಇಡೋದು, ಆ ಗಿಡವನ್ನು ನಿಧಾನದಲ್ಲಿ ಕೂರಿಸೋದು, ಅದ್ರ ಸುತ್ತ ವರ್ಮಿಂಗ್ ಕಾಂಪೋಸ್ಟ್ ಹಾಕೋದು. ವರ್ಮಿಂಗ್ ಕಾಂಪೋಸ್ಟ್ ಮಾಡೋ ಮೆಥಡ್ ಅಲ್ಲೋದಾಗಿ ಹೇಳ್ಕೊಡ್ತೀನಿ. ವರ್ಮಿಂಗ್ ಕಾಂಪೋಸ್ಟ್ ಹಾಕ್ಬಿಟ್ಟು ಏರ್ ಬಬ್ಬಲ್ ಬರೋಷ್ಟು ನೀರು ಹಾಕಬೇಕು. ಅದಕ್ಕೆ ಜೀವದ ನೀರು ಅಂತ ಹೇಳೋದು. ಸುಮ್ಮನೆ ಹಿಂಗೆ ಹಾಕ್ಬಿಡೋದು ಜೀವದ ನೀರು ಅಲ್ಲ. ಆ ಒಳಗಡೆ ಇರೋ ವರ್ಮಿಂಗ್ ಕಾಂಪೋಸ್ಟು ಮಣ್ಣಿಗೆ ಸೆಟ್ ಆಗೋಷ್ಟು ನೀರು ಹಾಕಿ ಏರ್ ಬಬಲ್ ಬರೋಷ್ಟು ಹಾಕೋದೇ ನಿಜವಾದ ಜೀವದ ನೀರು. ಅದು ಹಾಕ್ಬಿಟ್ಟು 4 ಎಕ್ಕದೆಲೆನ ಕಿತ್ತು ಅದ್ರ ಸುತ್ತ ನೆಟ್ಬಿಟ್ರೆ ಜಿಂಕ್ ಮತ್ತು ಬೋರಾನ್ ಇದೇ ಕೊಡ್ತದೆ. ಮತ್ತು ಆ ಗಿಡಕ್ಕೆ ಲೈಫ್ ಲಾಂಗ್ ಯಾವುದೇ ಹುಳ ಹೊಡೆಯೋದಿಲ್ಲ, ಹೊಡೆದ್ರು ಅದನ್ನು ತಡೆಯೋ ಶಕ್ತಿ ಬರ್ತದೆ. ಆಮೇಲೆ ಇನ್ನು ಕೆಲವರೆಲ್ಲ ಆಯುರ್ವೇದದಲ್ಲಿ, ನಮ್ಮಲ್ಲಿ ನೇಚುರೋಪತಿಯಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಈ ಎಲೆಯನ್ನು ಕಿತ್ತು ಪಾದಕ್ಕೆ ಇಟ್ಕೊಂಡು ಸಾಕೊಂಡು ಮಲ್ಕೊಂಡ್ರೆ 1-2 ದಿನದಲ್ಲಿ ಶುಗರು ನಾರ್ಮಲ್ಲು ಅಂತ. ಆಮೇಲೆ ಇದನ್ನು ಒಣಗಿದ ಮೇಲೆ ದನದ ತೊಪ್ಪೆ ಇದೆಯಲ್ಲ, ತೊಪ್ಪೆ ಜೊತೆ ಮಿಕ್ಸ್ ಮಾಡಿ ಬೆರಣಿ ಮಾಡಿಕೊಂಡು ಸುಟ್ಟು ಮನೆಯಲ್ಲಿ ಸುಟ್ಟರೆ ಸೊಳ್ಳೆ ಬರೋದಿಲ್ಲ. ಆಮೇಲೆ ಮನೇಲಿ ಯಾರು ಅಸ್ತಮ ಪೇಷಂಟ್, ದಮ್ ಪೇಷಂಟ್ ಇದ್ದರೆ, ವೀಸಿಂಗು, ಸೈನಸ್ ಎಲ್ಲ ಇರ್ತಲ್ಲ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯ ಔಷಧಿ. ಮತ್ತು ಇನ್ನು ಕೆಲವರೆಲ್ಲ ಇದಕ್ಕೆ ಒಂದು ಬಳ್ಳಿ ಮಾಡ್ಕೊಂಡು ಒಂದು ಕೋಲು ಇರ್ತದೆ, ಅದರಲ್ಲಿ ಇದು ಹೊಗೆನ ಅಂತ ಹೇಳ್ಕೊಂಡಾಗ ಇದೆಲ್ಲ ಕ್ಲಿಯರ್ ಆಗ್ತದೆ. ಆಯಿತಾ. ಆಮೇಲೆ ಅದರದೇ ಬೂದಿಗೆ ಆಗಲೇ ಯಾರೋ ಕೇಳಿದ್ರು ಇನ್ನೊಂದು ಸರಿ ಹೇಳಿ ಅಂತ, ಇಲ್ಲಿ ಹೇಳೋಕ್ಕಾಗಿ ಅದನ್ನ ಹೇಳಿಲ್ಲ. ಅಲ್ಲಿ ಆ ಬೂದಿ ಸುಡ್ತಿರಲ್ವ, ಅದು 100 ಗ್ರಾಮ್ ಬೂದಿಗೆ 50 ಗ್ರಾಮು ರಾಕ್ ಸಾಲ್ಟು ಅಥವಾ ಕಲ್ಲುಪ್ಪನ್ನು ಪುಡಿ ಮಾಡಿ ಹಾಕ್ಕೊಂಡು, ಅದಕ್ಕೆ 25 ಗ್ರಾಮ್ ಪೆಪ್ಪರ್ ಹಾಕ್ಕೊಂಡು ಡಬ್ಬದಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಅದರಲ್ಲಿ ಬೆರಳಲ್ಲಿ ತಗೊಂಡು ಹಲ್ಲು ಉಜ್ಜಿದ್ರೆ ಹಲ್ಲು ಒಸಡು ಎರಡೂ ಗಟ್ಟಿಯಾಗುತ್ತೆ. ಮತ್ತು ಎರಡನೇದು ಲೈಫ್ ಲಾಂಗ್ ಥೈರಾಯ್ಡು ಹೋಗ್ತದೆ. ಮತ್ತು ಯಾರೇ ಥೈರಾಯ್ಡ್ ಪೇಷೆಂಟು ಪೇಸ್ಟನ್ನು ಬಳಸೋದನ್ನು ನಿಲ್ಲಿಸಿ ಸಾಕು, ಥೈರಾಯ್ಡ್ ತಾನಾಗೆ ಹೋಗುತ್ತೆ. ಪೇಸ್ಟಿಂದನೇ ಥೈರಾಯ್ಡ್ ಬರ್ತದೆ. ಓಹೋ, ಅವರೆಲ್ಲ ತಿಳುವಳಿಕೆ ಇಲ್ದಿರೋರು ಸೈಂಟಿಸ್ಟ್ಗಳು ಮಾಡಿರೋದನ್ನ ಇವನು ಇಲ್ಲಿ ಕುತ್ಕೊಂಡು ಮೂಲೆಯಲ್ಲಿ ಇದಿಲ್ಲ ಅಂತನಲ್ಲ. ಅಂದರೆ ಅವನು ವ್ಯಾಪಾರ ದೃಷ್ಟಿಗೆ ಅವ್ನು ಮಾಡಿರೋದು. ಯಾವುದೇ ಜಾಹೀರಾತು ಕಂಪ್ನಿಯ ಲಾಭಕ್ಕಲ್ಲದೆ ಗ್ರಾಹಕರ ಲಾಭಕ್ಕೆ ಅಲ್ಲ ಹೇಳೋದು ನಮ್ಮ ಕೆಲಸ. ಆಮೇಲೆ ಇದು ತುಂಬ ಒಳ್ಳೆಯದು. ಆಮೇಲೆ ಇದು ಈ ಎಲೆನೆಲ್ಲ ಇದು ಹಾಕ್ಕೊಳ್ಳೋದು. ಆಮೇಲೆ ಎರಡನೇದು ಏನಪ್ಪ ಅಂದರೆ ಇದ್ರದ್ದು ಕಡ್ಡಿನೂ ಅಷ್ಟೇ, ಪಾಮಕ್ಕೆ ಅವನಕ್ಕೆ ನೀವು ಹಾಕುವಾಗ ಕಡ್ಡಿಯನ್ನು ಬಳಸ್ಬೋದು. ಮತ್ತು ಇದರ ಬೇರು ತುಂಬ ಒಳ್ಳೆಯ ಶ್ರೇಷ್ಠವಾದ ಔಷಧಿ. ಈ ಗಿಡದ ಎಲ್ಲ ಭಾಗನೂ ಔಷಧಿನೇ. ಯಾರ ಜಮೀನಲ್ಲಿ
ಎಕ್ಕ ತಾನಾಗೆ ಹುಟ್ಟೋದು ಅವ್ರ ಹತ್ರ ರೊಕ್ಕ ಚೆನ್ನಾಗಿದೆ ಅಂತ. ನಮ್ಮ ಹತ್ರನೂ ಚೆನ್ನಾಗೇ ಇದೆ. ಎಲ್ಲಿ ನೋಡಿ ಎಕ್ಕದ ಗಿಡ ಇದೆ. ಈ ಎಕ್ಕದ ಗಿಡ ಬಂದ ಮೇಲೆ ನಾವು ಸಮೃದ್ಧವೇ ಆಗಿದೆ. 4-5 ವರ್ಷದಿಂದ ನಮಗೂ ಬರ ಇತ್ತು, ಈಗ ಯಾವ ತೊಂದರೆ ಇಲ್ಲ. ಗಿಡ ಎಲ್ಲಿ ಬೇಕಾದಲ್ಲಿ ನೋಡಿ ಹಾರ್ಕೊಂಡು ಹೋಗ್ತಾ ಬೀಜ ಪ್ರಸಾರ ಆಗೋದು ಹಂಗೇನೆ ಗಾಳಿಯಲ್ಲಿ, ಗೊತ್ತಾಯ್ತಲ್ಲ, ಗಾಳಿಯಲ್ಲಿ ಬೀಜ ಪ್ರಸಾರ ಆಗೋದು. ಕೆಲವು ಪಕ್ಷಿಗಳಿಂದ ಬೀಜ ಪ್ರಸಾರ ಆಗೋದು, ಕೆಲವು ನೀರಿನಿಂದ ಬೀಜ ಪ್ರಸಾರ ಆಗೋದು, ಇನ್ನು ಕೆಲವು ಗಾಳಿಯಿಂದ ಪ್ರಾಣಿಗಳು ತಿಂದ ಕಾಯಿ ಬೀಜ ಪ್ರಸಾರ ಆಗ್ತದೆ. ಬೀಜ ಪ್ರಸಾರಕ್ಕೆ ಅನೇಕ ಇದೆ. ದಯಮಾಡಿ ಎಲ್ಲರೂ ಒಂದು 100 ವರ್ಷ 120 ವರ್ಷ ಬದುಕ್ತೀವಿ ನಾವು. ಅದಕ್ಕೆ ಮೆಥಡ್ ಅಲ್ಲಿ ಹೇಳ್ತೀವಿ ಮುಂದೆ. ಒಂದೊಂದು ಬರ್ತ್ಡೇಗೆ ಒಂದೊಂದು ಅರಳಿ ಮರ ಅಥವಾ ಒಂದು ಆಲ್ದ ಮರ, ಒಂದು ಹೊಂಗೆ ಮರ. ಹೊಂಗೆ ಮರ ನೋಡ್ರಿ, ತಾಯಿಯ ಮಡಿಲು ಹೊಂಗೆಯ ನೆರಳು, ಎರಡೂ ಒಂದು. ಮರ ಗಿಡ ನಡಿ. 40 ಡಿಗ್ರಿ ಟೆಂಪ್ರೇಚರ್ ಆಯಿತು ಅಂತ ಹೇಳಿ ಅವ್ರನ್ನ ಬೈಯೋದಕ್ಕಿಂತ ನಾವೇನು ಮಾಡಬೇಕು? ನಮ್ಮ ಕೈಯಲ್ಲಿರೋ ಲೈಟ್ ಹಚ್ಚಿ ನಾವು ಗಿಡಗಳನ್ನ ನೆಡುವ.